ಪ್ಲೇಸ್ನ ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಇವಾಗ. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಟುಡೇ ಡೇ ಇನ್ ಮೈ ಆಫೀಸ್ ವ್ಲಾಗ್ ಮಾಡ್ತಾ ಇದ್ದೀನಿ. ಹೀಗೆ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಆಫೀಸ್ಗೆ ಹೋದ್ಮೇಲೆ ಏನೇನು ಮಾಡ್ತೀನಿ ಗೈಸ್. ನಾನು ಜಸ್ಟ್ ಆಫೀಸ್ ರೀಚ್ ಆದೆ. ಫ್ಲೋರ್ಗೆ ಹೋಗೋಕ್ಕೆ ನಮಗೆ ಇಲ್ಲಿ 2 ವೇ ಇದೆ, ಒಂದು ಎಸ್ಕಲೇಟರ್ ಆ್ಯಂಡ್ ಲಿಫ್ಟ್. ಸೊ ಹೇಗೆ ಹೋಗೋದು ಅಂತ ತೋರಿಸ್ತೀನಿ. ಇದು ನಮ್ಮ ಆಫೀಸ್ ಎಂಟ್ರೆನ್ಸ್ ಹೇಗಿರುತ್ತೆ. ಈಗ ನಾನು ಫಸ್ಟು ಎಸ್ಕಲೇಟರಲ್ಲಿ ಹೋಗ್ತೀನಿ. ಸೊ ಲೆಫ್ಟ್ ಸೈಡ್ ಹೋದರೆ ಕೆಫಿಟೇರಿಯಾ. ಸೊ ಎಸ್ಕಲೇಟರಲ್ಲಿ ಹೋಗ್ತಾ ಇದ್ದೀನಿ. ಇದು ನಮ್ಮ ಫ್ಲೋರ್ ಹೋಗ್ತಾ ಇದ್ದೀನಿ. ಜಾಸ್ತಿ ಫ್ಲೋರಲ್ಲೆಲ್ಲ ನಾನು ವಿಡಿಯೋಸ್ ಕ್ಯಾಪ್ಚರ್ ಮಾಡೋದಕ್ಕಾಗಲ್ಲ, ಸೊ ಇಷ್ಟೇ ಎಂಡ್ ಮಾಡ್ತೀನಿ. ಇದು ನಮ್ಮ ಆಫೀಸ್ ಬ್ರೇಕ್ಔಟ್ ಏರಿಯಾ. ಲಂಚ್ ಮುಗಿಸ್ಕೊಂಡು ವಾಕ್ ಮಾಡೋದಕ್ಕೆ ಬಂದ್ವಿ. ಸೊ ಇದೊಂಥರ ರಿಚುವಲ್ಸ್ ಆಗಿಬಿಟ್ಟಿದೆ. ಇದು ಸ್ಮೋಕಿಂಗ್ ಝೋನ್. ಹಾಯ್ ಪ್ರಕಾಶ್ ಅಣ್ಣ, ಎಂತ ವಾಕ್ ಮಾಡ್ತಿದ್ದೀರಲ್ಲ, ಏನು ಊಟ ಆದ್ಮೇಲೆ? ಇದು ಕಾಮನ್ ನಾವು ಒಳಗಡೆ ಕೂತಿರ್ತೀವಲ್ಲ, ಊಟ ಆದ್ಮೇಲೆ ಅಟ್ಲೀಸ್ಟ್ 10 ಮಿನಿಟ್ಸ್ ವಾಕ್ ಮಾಡ್ಬೇಕಂತ. ಇಟ್ಸ್ ಫಿಟ್ ಟು ದ ಬಾಡಿ. 10 ಮಿನಿಟ್ಸ್ ವಾಕ್ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳಿ ಫಸ್ಟ್. ಏನಾಗುತ್ತೆ ಪ್ರಕಾಶ್ ಅಣ್ಣ? ಫುಡ್ ಡೈಜೆಷನ್ ಆಗುತ್ತೆ. ಇಟ್ಸ್ ಗುಡ್ ಹೆಲ್ತ್, ವಿಲ್ ಗೆಟ್ ಗುಡ್ ಹೆಲ್ತ್. ಯಾಕಂದ್ರೆ ಆಫೀಸಲ್ಲೇ ನಾವು ಕೂತಿರ್ತೀವಲ್ಲ ಭವಿಷ್ರಿ, ಸೊ ಕೂತಿರೋದ್ರಿಂದ ಅಲ್ಲೇ ನಾವು ಸ್ಟಿಕನ್ ಆಗ್ಬಿಟ್ಟಿರ್ತೀವಿ. 10 ಮಿನಿಟ್ಸ್ ವಾಕ್ ಮಾಡಿದ್ರೆ ವಿಲ್ ಗೆಟ್ ಫ್ರೀ ಅವರ್ ಬಾಡಿ. ಭಾರತಿ, ಏನು ಅನಿಸ್ತಾ ಇದೆ? ಏನು ತಿಂದ್ರಿ? ವಾಕ್ ಮಾಡ್ತಿದ್ದೀರಾ? ಏನು ಊಟ ಮಾಡಿದ್ರಿ? ಚಪಾತಿ ತಿಂದೆ. ಹೇಗಿದೆ ಲೈಫು? ಸೂಪರ್ ಆಗಿದೆ. ಹೇಗಿದೆ ಕಂಪ್ನಿ? ಸೂಪರ್ ಆಗಿದೆ. ಹೇಗೆ ಅನಿಸ್ತಿದ್ದೆ ವರ್ಕ್ ಮಾಡ್ತಿದ್ದೆ? ಯಾಕೆ ಬೋರ್ ಅನ್ಸ್ಬಿಟ್ಟಿದೆ? ಹೇಳಿ, ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ಸೋಣ. ನಾನು ಪ್ರಾಬ್ಲಮ್ನೇ ಪ್ರಾಬ್ಲಮ್. ಯಾಕೆ ಪ್ರಕಾಶ್ ಅಣ್ಣ? ಹೇಳಿ ನಮ್ಮ ಬ್ಲಾಗಲ್ಲಿ. ಯಾರು ರಿಸಾಲ್ವ್ ಮಾಡೋದಂದ್ರೆ ಹರಿಣ ಒಬ್ಬರೇ ರಿಸಾಲ್ವ್ ಮಾಡೋಕ್ಕಾಗೋದು. ಹರಿಣಾನ ತೋರಿಸ್ಬೇಕು. ಹರಿಣ ಎಷ್ಟು ಮಿಸ್ ಮಾಡ್ಕೊಂತಿದ್ದೀರಾ? ಇವತ್ತು ಬೆಳಗಿಂದ ಏನೇನೋ ಹೇಳ್ತೀರಾ? ಫುಲ್ಲು ಹರಿಣ ಇಲ್ದೇನೆ ನಮ್ಗೆ ಹೆಂಗೆ ಅನಿಸ್ತದೆ ಅಂತಂದ್ರೆ, ಯಾಕಾದ್ರೂ ಆಫೀಸಿಗೆ ಬಂದು ಅನಿಸ್ತಾ ಇದೆ. ಸೊ ವಿ ಮಿಸ್ ಹರಿಣ, ವಿ ವಾಂಟ್ ಹರಿಣ. ಹಿಂಗೆ ತಾಯಿ ಮಗು ತಪ್ಸ್ಕೊಂಡ್ರೆ ಹೆಂಗೆ ಹುಡುಕ್ತಾರೆ. ಬರಿವೋಳು. ಇದು ನಮ್ಮ ಆಫೀಸ್ ಮಾರ್ನಿಂಗ್ ವ್ಯೂ ಆಗಿರುತ್ತೆ. ನೈಟ್ ವ್ಯೂನು ಕ್ಯಾಪ್ಚರ್ ಮಾಡ್ತೀನಿ. ಸೊ ಮಾರ್ನಿಂಗ್ ಹೇಗಿರುತ್ತೆ? ಸೊ ಬ್ರೇಕ್ ಮುಗೀತು, ಬ್ಯಾಕ್ ಟು ವರ್ಕ್ ಅಂತ ವರ್ಕ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ನಾನು ಕೆಫಿಟೇರಿಯಾಗೆ ಬರ್ತಾ ಇದ್ದೀನಿ, ಎಲ್ಲರೂ ವೆಲ್ಕಮ್ ಮಾಡೋದಕ್ಕೆ. ಯಾರಿದು ಹುಡುಗಿ? ಎಲ್ಲೋ ನೋಡ್ಲಾಗಿದ್ಯಲ್ಲ, ಯಾಕೆ ಬಂದ್ರಿ? ಏನ್ ಭವ್ಯ ಸಮಾಚಾರ? ಅಷ್ಟೇ, ಬೇರೆ ಟ್ರಿಪ್ಗೆ ಹೋದ್ಮೇಲೆ ನನ್ನನ್ನು ಮರ್ತೋಗ್ಬಿಡು. ನೋಡಕ್ಕೆ ಅಂತಾನೆ ಬರೀ ಡೌಗಳಿಂದ. ಪುರೇ ಗೈಸ್, ನಮ್ಮ ಅಣ್ಣ ಅಕ್ಸೆಂಚರ್ ಕೊಟ್ಟ ಅಣ್ಣ. ಇವ್ರು ಯಾರು ಅಂತ ಗೊತ್ತಾ? ಫಾರ್ಮಲ್ಸ್ ಎಲ್ಲ ಹಾಕೊಂಬಂದು ಅಷ್ಟೇ. ಕಾಫಿ ಕುಡಿದ್ಯಾ? ಬೇಡ, ಇಷ್ಟ. ಏನು ಹೀರೋ ಫೀಲಿಂಗಾ? ಓ, ಹೀರೋನೇ ಅಂತ ಗೈಸ್. Because of we came today with the mullet hairstyle. ಗೈಸ್, ಇವರು Taiwan milk. Seriously, Taiwan milk I'm drinking now. ನಿಮ್ದು ಓವರ್ ತಗೊಂಡ್ಬಂದ್ರಿ ನಿಮ್ಮ ಹುಡುಗ? ಬೆಂಗಳೂರಿಗೆ ಬಂದ್ರು ಟೈಮ್ ಸೆನ್ಸ್ ಕಲ್ತಿಲ್ಲ. ನಾನ್ ಸೆನ್ಸ್. ಗೈಸ್, ಇವನು ನನಗೆ ಇನ್ಸ್ಟಾದಲ್ಲಿ ಪೇಜ್ ಕ್ರಿಯೇಟ್ ಮಾಡಿದ್ಮೇಲೆ ಇವರು ನನಗೆ ಏನು ಆಂಧ್ರದಲ್ಲೆಲ್ಲ ಫಾಲೋವರ್ಸ್ ಮಾಡ್ಕೊಡ್ತೀನಿ ಅಂದರು, ಬಟ್ ಒಬ್ರು ಮಾಡಿಸ್ಕೊಟ್ಟಿಲ್ಲ ಗೈಸ್. Because of me only you are getting more followers and viewership and all.
just check in your accounting, okay? Bro, almost bro, before she's getting only 700 ಮಾಡಿಸ್ಕೊಡ್ತೀನಿ ಎಂದು now 2000, 3000, how you are getting, you know, the back end we are working. ಇವರು ಕೋಲಾರದಲ್ಲೆಲ್ಲ ಮಾಡಿಸ್ಕೊಡ್ತೀನಿ ಫಾಲೋವರ್ಸ್ ನಾನು ಒಬ್ಬರು ಮಾಡಿಸ್ಕೊಟ್ಟಿದ್ದಾರೆ. ಅಗೇನ್ ನಾನು ಬ್ರೇಕ್ ಹೋಗ್ತಾ ಇದ್ದೀನಿ ಈವ್ನಿಂಗ್ ಟೀಮ್ ಅವ್ರ ಜೊತೆ. ಯಾವಾಗಲೂ ಬ್ರೇಕ್ ಹೋಗಲ್ಲ ಗೈಸ್, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ ಅಂತ ಹೋಗ್ತಾ ಇದ್ದೀನಿ. ನನಗೋಸ್ಕರ ವೇಟ್ ಮಾಡೋಣ ಎಂತ ಎಲ್ಲ ಬಿಟ್ಬಿಟ್ಟು ಓಡೋಗ್ಬಿಡೋದು. ಇದರಲ್ಲಿ ಹುಡುಗಿ ಅವಳೆ ಎಲ್ಲಿಂದ ಬಂದ್ಲು, ಇವರು ಬಂದೇ ಇಲ್ಲ ನನ್ನ ಬ್ಲಾಗಲ್ಲಿ ಇವತ್ತು ಗಾಯ್ಸ್. ಮರ ನೋಡಿ ಗೈಸ್, ನಾವು ಬ್ರೇಕ್ ಹೋಗ್ತಾ ಇದೀವಿ. ಬ್ರೇಕಿಗೆ ಬರ್ತಾ ಇದೀನ ಪ್ರೀತಿ ಡಬ್ಬ ಥರ ಬರ್ತಿದ್ವಿ. ಯಾರಲ್ಲ ಅವಳು ಹುಡುಗಿ? ಗಾಯ್ಸ್, ನಾವು ಇವಾಗ ಬ್ರೇಕ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಈ ಏರಿಯಾನ ನೀವೇ ಗೆಸ್ ಮಾಡಬೇಕು. ಅಲ್ಲಿಗೆ ಹೋಗಿ ರೀಚ್ ಆದಮೇಲೆ ಹೇಳ್ತೀನಿ. ಯಾರಾದರೂ ಕೋರಮಂಗ್ಲ ನಿಯರ್ ಇರೋರಿದ್ರೆ, ಇವಾಗ ನಾವು ಕೋರಮಂಗ್ಲ ಇದ್ದೀವಿ. ನಮ್ಮ ಆಫೀಸ್ ನಿಯರ್ ಇದು, ಸೊ ನಮ್ಗೆ ಯಾವಾಗಲೂ ಇಲ್ಲೇ ಬರೋದು. ಮುಂಬೈ ಮಸ್ತಿ ಆ್ಯಂಡ್ ಅಲ್ಲಿ ಡ್ರೈ ಚಾರ್ಜ್ ಇತ್ತು, ಕ್ಲೋಸ್ ಆಗಿಲ್ಲ, ಓಪನ್ ಅಲ್ಲೇ ಅವನ್ನ ತೋರಿಸಿದ್ದೀನಿ. ಹೇಗೆ ಬರ್ತಾ ಇದ್ದಾರೆ ನೋಡಿ. ಸೊ ಇಲ್ಲಿ ಯಾರಾದರೂ ಟೇಸ್ಟ್ ಮಾಡಿದರೆ ಡ್ರೈ ಚಾಟ್ಸ್ ಆಗಿ ಮುಂಬೈ ಚಾಟ್ಸ್ ಎಲ್ಲ ಕಾಮೆಂಟ್ ಮಾಡಿ. ನಿಂಗೆ ಬೇಕು? ಹೌದು, ಅದೇ ಅವನ ಹೇರ್ ಸ್ಟೈಲು. ಹಾಂ, ಮೋಟ್ಬಿಡಿ ತಿಂತಾವಳೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ಲಿ ಇವರು ಪ್ರದೀಪ್ ಮಸ್ತ ನಿಂತಿದ್ದಾರೆ. ಹೇಳಿ ಪ್ರದೀಪ್. ಹೇಗಿದೆ? ಬಂದಿದ್ದೀರಾ? ಏನು ತಿನ್ನಕ್ಕೆ ಬಂದಿದ್ದೀರಾ? ಇವ್ರನ್ನ ತೋರಿಸಿ. ಮುಂಬೈ ಮಸ್ತಿ ಆಲ್ರೆಡಿ ಹೇಳಿ ಆಯಿತು. ಮುಂಬೈ ಮಸ್ತಿಗೆ ಬಂದು ಬ್ರೆಡ್ ಪಕೋಡ ಹೇಗಿದೆ ಟೇಸ್ಟ್ ಮಾಡಿ ಹೇಳಿ ಸರ್. ತಿನ್ನಕ್ಕೆ ಮುಂಚೆನೇ ಹೇಳ್ತಾವ್ರೆ. ಕೋರಮಂಗ್ಲ ಬಂದರೆ ಇಲ್ಲಿಗೆ ಬನ್ನಿ. ಹೌದು, ಕೋರಮಂಗ್ಲ ಬಂದರೆ ಬನ್ನಿ ಈಗ. ಸೊ ಇವಾಗ ನಾನು ಟೇಸ್ಟ್ ಮಾಡಿ ಹೇಳ್ತೇನೆ. ಫ್ರೆಂಡ್ಸ್, ಇಲ್ಲಿ ಸಿಗೋದು ವಡಪಾವ್, ಊಟ ವಡಪಾವ್ ಅಷ್ಟೇ. ಬ್ರೆಡ್ ಪಕೋಡ ಎಲ್ಲರೂ ಹೊರಟು. ಮಾಡ್ತಾರೆ ಟೇಸ್ಟ್ ಸಕ್ಕದಾಗಿದೆ. ಹೇಗಿದೆ ಪ್ರದೀಪ್ ಟೇಸ್ಟು? ಬ್ರೆಡ್ ಪಕೋಡ ಇದೆ. ಕಾಫಿನ ಟೀನಾ? ಕಾಫಿ ಹೇಗಿದೆ ಕಾಫಿ ಟೇಸ್ಟ್? ಕಾಫಿ ಥರ ಇದೆ. ಇನ್ನು ಹೆಂಗಿರುತ್ತೆ? ಅದು ನನಗೂ ಗೊತ್ತು ಹೇಗಿದೆ. ನೈಸ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಅವನು ತನೋಜ್ ಕುಮಾರ್ ಅಂತ. ಅಲ್ಲೋಗ್ಬಿಟ್ಟು ಹಾಯ್ ಝೂಮಲ್ಲಿ ಬರ್ತಿದ್ದೀರಾ ಕಾಣೋ? ಝೂಮ್ ಹಾಕಿ ಬೇಡ ಬೇಡ, ಅಲ್ಲೋದಂದ್ಬಿಟ್ಟಿದೆ. ನನ್ನ ತಮ್ಮ ಅಂತ ನಾನು ಅನ್ಕೊಂಡಿದ್ದೀನಿ. ಅದೇ ಇವನಿಗಂತೂ ರೆಸ್ಪೆಕ್ಟೇ ಇಲ್ಲ ನನ್ನ ಮೇಲೆ. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಇದು ನೈಟ್ ವ್ಯೂ ಹೀಗಿರುತ್ತೆ. ಈ ವ್ಲಾಗಲ್ಲಿ ನೈಟ್ ಆ್ಯಂಡ್ ಮಾರ್ನಿಂಗ್ ಎರಡು ವ್ಯೂ ಹೇಗಿರುತ್ತೆ ಅಂತ ತೋರಿಸಿದ್ದೀನಿ. ಎಸ್, ನಮ್ಮ ಹುಡುಗಿ ನೋಡಿ ಹೆಂಗಿದ್ದಾರೆ, ಮಿಂಚ್ತಾ ಇದ್ದಾರೆ. ಯಾವಾಗಲೂ ಮಿಂಚ್ತಾನೆ ಇರ್ತಾರೆ. ಎಸ್, ಐ ಆಮ್ ಫುಲ್ ಶೈನಿಂಗ್. ಸೊ ಇವಾಗ ನಾವು ಚಾಟ್ಸ್ ಎಲ್ಲ ತಿಂದು ವಾಪಸ್ ಕೆಲಸ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಆಫೀಸಿಗೆ ಬಂದರೆ ಇಷ್ಟೇ ಇಷ್ಟೇ ಬರೋದು, ಅದು ಹೋಗೋದು, ಕೆಲಸ ಮಾಡೋದು.
ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನೈಟು ನಮ್ಮ ಆಫೀಸ್ ಹೇಗಿರುತ್ತೆ ಅಂದರೆ ಈಗ ಫುಲ್ಲು ಲೈಟಿಂಗ್ಸಿಂದ ಕುತ್ಕೊಳ್ತೀವಿ. ಹೌದು, ಊಟ ಆದಮೇಲೆ ಬಂದು ಇಲ್ಲಿ ಕುತ್ಕೊಳ್ತೀವಿ. ಈ ಪ್ಲೇಸ್ನ ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಇವಾಗ. ಹೌದು, ತುಂಬ ಮಿಸ್ ಮಾಡ್ಕೊತೀನಿ. ಮುಂಚೆ ಎಲ್ಲ ಇಲ್ಲಿ 1 hour ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಇವಾಗ ತುಂಬ ಮಿಸ್ ಮಾಡ್ಕೊಳ್ಳೋ ಪ್ಲೇಸ್ ಅಂದರೆ ನಮ್ಮ ಆಫೀಸಲ್ಲಿ ಅದು ಇದೆ. ಆಫೀಸ್ ವ್ಲಾಗ್ ಹೀಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಅವತ್ತು